ರಸ್ತೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಟನಲ್ ರಸ್ತೆ. ಈ ಟನಲ್ ರಸ್ತೆ ಲಾಲ್ಬಾಗ್ ಮುಖಾಂತರ ಸ್ಯಾಂಕಿ ಟ್ಯಾಂಕಿವರೆಗೂ ಕೂಡ ಹೋಗುತ್ತೆ. ಎಲ್ಲ ನಿಮಗೆ ಗೊತ್ತಿರೋ ವಿಚಾರ. ಸುಮಾರು 17 ಕಿಲೋಮೀಟರ್ ಕ್ರಮಿಸುವಂತಹ ಈ ಟನಲ್ ರಸ್ತೆಯ ಕಾಮಗಾರಿ ಸ್ಯಾಂಕಿ ಕೆರೆ ಮೇಲೆ ಕಣ್ಣು ಹಾಕಿದೆ. ಬೆಂಗಳೂರಿನ ಸುಪ್ರಸಿದ್ಧ ಸ್ಯಾಂಕಿ ಕೆರೆಗೂ ಕೂಡ ಅಪಾಯ ಎದುರಾಗಿದೆ. ಬೆಂಗಳೂರಿನ ಮಲ್ಲೇಶ್ವರದ ಜನತೆಗೆ ಈಗ ಡವಡವ ಶುರುವಾಗಿದೆ. ಸ್ಯಾಂಕಿ ಕೆರೆ ಬಳಿ ಟನಲ್ ರೋಡ್ ಎಕ್ಸಿಟ್ ರ್ಯಾಂಪ್ ಅನ್ನ ಮಾಡೋದಕ್ಕೆ ಇವರು ಪ್ಲಾನ್ ಮಾಡಿದ್ದಾರೆ. ಟಿ.ವಿ. ರಾಮನ್ ರಸ್ತೆಯಲ್ಲಿ ಇರುವ ಈ ಸ್ಯಾಂಕಿ ಕೆರೆ ಇದೆಯಲ್ಲ, ಇಲ್ಲಿ ಈ ರ್ಯಾಂಪ್ ಮಾಡೋದಕ್ಕೇನಾದ್ರೂ ಹೊರಟ್ರೆ ಅಲ್ಲಿ ಏನೇನು ಸಾಧಕ ಬಾಧಕಗಳ ಬಗ್ಗೆ ಇವರೇನಾದ್ರೂ ವಿಚಾರ ಮಾಡಿದ್ದಾರಾ, ವೈಜ್ಞಾನಿಕವಾಗಿ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿದಾರಾ? ಸ್ಯಾಂಕಿ ಕೆರೆ ಟನಲ್ ರೋಡ್ ಎಕ್ಸಿಟ್ ರ್ಯಾಂಪ್ ಮಾಡೋದಕ್ಕೆ ಇವರ ಲೆಕ್ಕಾಚಾರ. ಪಥದ ಅಲೈನ್ಮೆಂಟ್ ಬದಲಾವಣೆ, ಸ್ಯಾಂಕಿ ಕೆರೆ ಪಕ್ಕ ರ್ಯಾಂಪ್ ಮಾಡ್ತಾರೆ. ಸಿ.ವಿ. ರಾಮನ್ ರಸ್ತೆಯಲ್ಲಿ ಪ್ರವೇಶ ನಿರ್ಗಮನ ರ್ಯಾಂಪ್ಗೆ ಸ್ಯಾಂಕಿ ಕೆರೆಯಲ್ಲಿ ಹೆಚ್ಚುವರಿ ರ್ಯಾಂಪ್ ಸೇರಿಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಗಾಲ್ಫ್ ಮೈದಾನ ಕೆಳಭಾಗದಿಂದ ನಿರ್ಗಮನ ರ್ಯಾಂಪ್ ಆರಂಭ ಆಗುತ್ತೆ. ಸ್ಯಾಂಕಿ ರಸ್ತೆಯ ಕೆರೆ ದಡದಲ್ಲಿ ರ್ಯಾಂಪ್ ಮುಕ್ತಾಯ ಆಗುತ್ತೆ. ಸ್ಯಾಂಕಿ ಟ್ಯಾಂಕ್ಗೆ ಏನಾದರೂ ನೀವು ಟನಲ್ ಮಾಡ್ತೀನಿ ಅಂದರೆ ಮುಂದೆ ಸ್ಯಾಂಕಿ ಸ್ಟೇಡಿಯಂ ಆಗುತ್ತದೆ, ನೀರಿರೋದಿಲ್ಲ. ಲಾಲ್ಬಾಗ್ನಲ್ಲಿ ಏನೋ ಒಂದು ಬೆಂಗಳೂರು ನಗರದ ಜನತೆಗೆ ಒಂದಷ್ಟು ಒಳ್ಳೆಯ ವಾತಾವರಣ ಬೇಕು ಅಂತ ಹೇಳಿದ್ರೆ ಲಾಲ್ಬಾಗು ನಮಗೊಂದು ಲಂಗ್ ಸ್ಪೇಸ್ ಅಂತ ಏನು ಹೇಳ್ತೀರಿ, ಕಬ್ಬನ್ ಪಾರ್ಕು, ಇನ್ನೊಂದು ಸಣ್ಣ ಒಂದು 4-5 ಪಾರ್ಕ್ಗಳು. ನೀವು ಅದನ್ನೇ ಕೊಲ್ಲಿಕ್ಕೆ ಹೊರಟಿದ್ದೀರಿ ಅಂದರೆ ಆಧುನಿಕತೆಯ ಹೆಸರಿನಲ್ಲಿ ಅದರಂಥ ಶತಮೂರ್ಖತನದ ಒಂದು ಅಭಿವೃದ್ಧಿ ಕೆಲಸ ಇನ್ನೆಲ್ಲೂ ಇಲ್ಲ. ಇವರು ಮಾಡೋ ಕೆಲಸಗಳಿಗೆಲ್ಲವೂ ನಾವು ನ್ಯಾಯಾಲಯದ ಬಾಗಿಲು ತಟ್ಟಬೇಕು. ನ್ಯಾಯಾಲಯದವರು ಅದೆಷ್ಟು ಮರ ಕಡಿತೀರ್ರಿ, ಲೆಕ್ಕಾಚಾರ ಏನು ಮಾಡಿದ್ದೀರಿ, ತಗೊಂಬಂದು ಕೊಡ್ರಿ ಅಂತ. ಈ ಮಧ್ಯದಲ್ಲಿ ಟೆಂಡರ್ಗಳನ್ನು ಕರೆದಾಗ ಹೋಗ್ಬಿಟ್ಟಿದೆ. ಲಾಲ್ಬಾಗ್ ಕೆಳಗಡೆಯಿಂದ ಟನಲ್ ಮಾಡೋದಕ್ಕೆ ಟೆಂಡರು ಕರೆದಿದ್ದಾರೆ. ಅಂದರೆ ಇವ್ರಿಗೆ ತರಾತುರಿ ಎಲ್ಲಿದೆ ಅಂತ ಹೇಳಿದರೆ, ಸಾರ್ವಜನಿಕರನ್ನ ಕೂರಿಸಿ ಮಾತಾಡಿ ಆಮೇಲೆ ಇದರಲ್ಲಿ ಒಂದು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಮಾಡಿಸಿ ಮತ್ತು ಯಾವ್ದಾರು ಒಂದು ವರದಿ ತರಿಸಿ ಅದನ್ನು ಪಾರದರ್ಶಕತೆಯಿಂದ ನೋಡಪ್ಪ ಈ ಥರ ಆಗೋದಿಲ್ಲ, ನಾವು ಹಿಂಗೆಲ್ಲ ಮಾಡ್ತೀವಿ ಅಂತ ಎಂದೂ ಹೇಳಿಲ್ಲ. ರಸ್ತೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಟನಲ್ ರಸ್ತೆ. ಈ ಟನಲ್ ರಸ್ತೆ ಲಾಲ್ಬಾಗ್ ಮುಖಾಂತರ ಸ್ಯಾಂಕಿ ಟ್ಯಾಂಕಿವರೆಗೂ ಕೂಡ ಹೋಗುತ್ತೆ. ಎಲ್ಲ ನಿಮಗೆ ಗೊತ್ತಿರೋ ವಿಚಾರ. ಸುಮಾರು 17 ಕಿಲೋಮೀಟರ್ ಕ್ರಮಿಸುವಂತಹ ಈ ಟನಲ್ ರಸ್ತೆಯ ಕಾಮಗಾರಿ ಸ್ಯಾಂಕಿ ಕೆರೆ ಮೇಲೆ ಕಣ್ಣು ಹಾಕಿದೆ. ಬೆಂಗಳೂರಿನ ಸುಪ್ರಸಿದ್ಧ ಸ್ಯಾಂಕಿ ಕೆರೆಗೂ ಕೂಡ ಅಪಾಯ ಎದುರಾಗಿದೆ. ಬೆಂಗಳೂರಿನ ಮಲ್ಲೇಶ್ವರದ ಜನತೆಗೆ ಈಗ ಡವಡವ ಶುರುವಾಗಿದೆ. ಸ್ಯಾಂಕಿ ಕೆರೆ ಬಳಿ ಟನಲ್ ರೋಡ್ ಎಕ್ಸಿಟ್ ರ್ಯಾಂಪ್ ಅನ್ನ ಮಾಡೋದಕ್ಕೆ ಇವರು ಪ್ಲಾನ್ ಮಾಡಿದ್ದಾರೆ. ಟಿ.ವಿ. ರಾಮನ್ ರಸ್ತೆಯಲ್ಲಿ ಇರುವ ಈ ಸ್ಯಾಂಕಿ ಕೆರೆ ಇದೆಯಲ್ಲ, ಇಲ್ಲಿ ಈ ರ್ಯಾಂಪ್ ಮಾಡೋದಕ್ಕೇನಾದ್ರೂ ಹೊರಟ್ರೆ ಅಲ್ಲಿ ಏನೇನು ಸಾಧಕ ಬಾಧಕಗಳ ಬಗ್ಗೆ ಇವರೇನಾದ್ರೂ ವಿಚಾರ ಮಾಡಿದ್ದಾರಾ, ವೈಜ್ಞಾನಿಕವಾಗಿ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿದಾರಾ? ಸ್ಯಾಂಕಿ ಕೆರೆ ಟನಲ್ ರೋಡ್ ಎಕ್ಸಿಟ್ ರ್ಯಾಂಪ್ ಮಾಡೋದಕ್ಕೆ ಇವರ ಲೆಕ್ಕಾಚಾರ. ಪಥದ ಅಲೈನ್ಮೆಂಟ್ ಬದಲಾವಣೆ, ಸ್ಯಾಂಕಿ ಕೆರೆ ಪಕ್ಕ ರ್ಯಾಂಪ್ ಮಾಡ್ತಾರೆ. ಸಿ.ವಿ. ರಾಮನ್ ರಸ್ತೆಯಲ್ಲಿ ಪ್ರವೇಶ ನಿರ್ಗಮನ ರ್ಯಾಂಪ್ಗೆ ಸ್ಯಾಂಕಿ ಕೆರೆಯಲ್ಲಿ ಹೆಚ್ಚುವರಿ ರ್ಯಾಂಪ್ ಸೇರಿಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಗಾಲ್ಫ್ ಮೈದಾನ ಕೆಳಭಾಗದಿಂದ ನಿರ್ಗಮನ ರ್ಯಾಂಪ್ ಆರಂಭ ಆಗುತ್ತೆ. ಸ್ಯಾಂಕಿ ರಸ್ತೆಯ ಕೆರೆ ದಡದಲ್ಲಿ ರ್ಯಾಂಪ್ ಮುಕ್ತಾಯ ಆಗುತ್ತೆ. ಸ್ಯಾಂಕಿ ಟ್ಯಾಂಕ್ಗೆ ಏನಾದರೂ ನೀವು ಟನಲ್ ಮಾಡ್ತೀನಿ ಅಂದರೆ ಮುಂದೆ ಸ್ಯಾಂಕಿ ಸ್ಟೇಡಿಯಂ ಆಗುತ್ತದೆ, ನೀರಿರೋದಿಲ್ಲ. ಲಾಲ್ಬಾಗ್ನಲ್ಲಿ ಏನೋ ಒಂದು ಬೆಂಗಳೂರು ನಗರದ ಜನತೆಗೆ ಒಂದಷ್ಟು ಒಳ್ಳೆಯ ವಾತಾವರಣ ಬೇಕು ಅಂತ ಹೇಳಿದ್ರೆ ಲಾಲ್ಬಾಗು ನಮಗೊಂದು ಲಂಗ್ ಸ್ಪೇಸ್ ಅಂತ ಏನು ಹೇಳ್ತೀರಿ, ಕಬ್ಬನ್ ಪಾರ್ಕು, ಇನ್ನೊಂದು ಸಣ್ಣ ಒಂದು 4-5 ಪಾರ್ಕ್ಗಳು. ನೀವು ಅದನ್ನೇ ಕೊಲ್ಲಿಕ್ಕೆ ಹೊರಟಿದ್ದೀರಿ ಅಂದರೆ ಆಧುನಿಕತೆಯ ಹೆಸರಿನಲ್ಲಿ ಅದರಂಥ ಶತಮೂರ್ಖತನದ ಒಂದು ಅಭಿವೃದ್ಧಿ ಕೆಲಸ ಇನ್ನೆಲ್ಲೂ ಇಲ್ಲ. ಇವರು ಮಾಡೋ ಕೆಲಸಗಳಿಗೆಲ್ಲವೂ ನಾವು ನ್ಯಾಯಾಲಯದ ಬಾಗಿಲು ತಟ್ಟಬೇಕು. ನ್ಯಾಯಾಲಯದವರು ಅದೆಷ್ಟು ಮರ ಕಡಿತೀರ್ರಿ, ಲೆಕ್ಕಾಚಾರ ಏನು ಮಾಡಿದ್ದೀರಿ, ತಗೊಂಬಂದು ಕೊಡ್ರಿ ಅಂತ. ಈ ಮಧ್ಯದಲ್ಲಿ ಟೆಂಡರ್ಗಳನ್ನು ಕರೆದಾಗ ಹೋಗ್ಬಿಟ್ಟಿದೆ. ಲಾಲ್ಬಾಗ್ ಕೆಳಗಡೆಯಿಂದ ಟನಲ್ ಮಾಡೋದಕ್ಕೆ ಟೆಂಡರು ಕರೆದಿದ್ದಾರೆ. ಅಂದರೆ ಇವ್ರಿಗೆ
ತರಾತುರಿ ಎಲ್ಲಿದೆ ಅಂತ ಹೇಳಿದ್ರೆ ಸಾರ್ವಜನಿಕರನ್ನ ಕೂರಿಸಿ ಮಾತಾಡಿ ಆಮೇಲೆ ಇದರಲ್ಲಿ ಒಂದು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಮಾಡಿಸಿ ಮತ್ತು ಯಾವ್ದಾರು ಒಂದು ವರದಿ ತರಿಸಿ ಅದನ್ನು ಪಾರದರ್ಶಕತೆಯಿಂದ ನೋಡಪ್ಪ ಈ ಥರ ಆಗೋದಿಲ್ಲ, ನಾವು ಹಿಂಗೆಲ್ಲ ಮಾಡ್ತೀವಿ ಅಂತ ಎಂದೂ ಹೇಳಿಲ್ಲ. ರಸ್ತೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಟನಲ್ ರಸ್ತೆ. ಈ ಟನಲ್ ರಸ್ತೆ ಲಾಲ್ಬಾಗ್ ಮುಖಾಂತರ ಸ್ಯಾಂಕಿ ಟ್ಯಾಂಕಿವರೆಗೂ ಕೂಡ ಹೋಗುತ್ತೆ. ಎಲ್ಲ ನಿಮಗೆ ಗೊತ್ತಿರೋ ವಿಚಾರ. ಸುಮಾರು 17 ಕಿಲೋಮೀಟರ್ ಕ್ರಮಿಸುವಂತಹ ಈ ಟನಲ್ ರಸ್ತೆಯ ಕಾಮಗಾರಿ ಸ್ಯಾಂಕಿ ಕೆರೆ ಮೇಲೆ ಕಣ್ಣು ಹಾಕಿದೆ. ಬೆಂಗಳೂರಿನ ಸುಪ್ರಸಿದ್ಧ ಸ್ಯಾಂಕಿ ಕೆರೆಗೂ ಕೂಡ ಅಪಾಯ ಎದುರಾಗಿದೆ. ಬೆಂಗಳೂರಿನ ಮಲ್ಲೇಶ್ವರದ ಜನತೆಗೆ ಈಗ ಡವಡವ ಶುರುವಾಗಿದೆ. ಸ್ಯಾಂಕಿ ಕೆರೆ ಬಳಿ ಟನಲ್ ರೋಡ್ ಎಕ್ಸಿಟ್ ರ್ಯಾಂಪ್ ಅನ್ನ ಮಾಡೋದಕ್ಕೆ ಇವರು ಪ್ಲಾನ್ ಮಾಡಿದ್ದಾರೆ. ಟಿ.ವಿ. ರಾಮನ್ ರಸ್ತೆಯಲ್ಲಿ ಇರುವ ಈ ಸ್ಯಾಂಕಿ ಕೆರೆ ಇದೆಯಲ್ಲ, ಇಲ್ಲಿ ಈ ರ್ಯಾಂಪ್ ಮಾಡೋದಕ್ಕೇನಾದ್ರೂ ಹೊರಟ್ರೆ ಅಲ್ಲಿ ಏನೇನು ಸಾಧಕ ಬಾಧಕಗಳ ಬಗ್ಗೆ ಇವರೇನಾದ್ರೂ ವಿಚಾರ ಮಾಡಿದ್ದಾರಾ? ವೈಜ್ಞಾನಿಕವಾಗಿ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿದ್ದಾರಾ? ಸ್ಯಾಂಕಿ ಕೆರೆ ಟನಲ್ ರೋಡ್ ಎಕ್ಸಿಟ್ ರ್ಯಾಂಪ್ ಮಾಡೋದಕ್ಕೆ ಇವರ ಲೆಕ್ಕಾಚಾರ. ಪಥದ ಅಲೈನ್ಮೆಂಟ್ ಬದಲಾವಣೆ, ಸ್ಯಾಂಕಿ ಕೆರೆ ಪಕ್ಕ ರ್ಯಾಂಪ್ ಮಾಡ್ತಾರೆ. ಸಿ.ವಿ. ರಾಮನ್ ರಸ್ತೆಯಲ್ಲಿ ಪ್ರವೇಶ ನಿರ್ಗಮನ ರ್ಯಾಂಪ್ಗೆ ಸ್ಯಾಂಕಿ ಕೆರೆಯಲ್ಲಿ ಹೆಚ್ಚುವರಿ ರ್ಯಾಂಪ್ ಸೇರಿಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಗಾಲ್ಫ್ ಮೈದಾನ ಕೆಳಭಾಗದಿಂದ ನಿರ್ಗಮನ ರ್ಯಾಂಪ್ ಆರಂಭ ಆಗುತ್ತೆ. ಸ್ಯಾಂಕಿ ರಸ್ತೆಯ ಕೆರೆ ದಡದಲ್ಲಿ ರ್ಯಾಂಪ್ ಮುಕ್ತಾಯ ಆಗುತ್ತೆ. ಸ್ಯಾಂಕಿ ಟ್ಯಾಂಕ್ಗೇನಾದ್ರೂ ನೀವು ಟನಲ್ ಮಾಡ್ತೀನಿ ಅಂದರೆ ಮುಂದೆ ಸ್ಯಾಂಕಿ ಸ್ಟೇಡಿಯಂ ಆಗುತ್ತದೆ, ನೀರಿರೋದಿಲ್ಲ. ಲಾಲ್ಬಾಗ್ನಲ್ಲಿ ಏನೋ ಒಂದು ಬೆಂಗಳೂರು ನಗರದ ಜನತೆಗೆ ಒಂದಷ್ಟು ಒಳ್ಳೆಯ ವಾತಾವರಣ ಬೇಕು ಅಂತ ಹೇಳಿದ್ರೆ ಲಾಲ್ಬಾಗು ನಮಗೊಂದು ಲಂಗ್ ಸ್ಪೇಸ್ ಅಂತ ಏನು ಹೇಳ್ತೀರಿ, ಕಬ್ಬನ್ ಪಾರ್ಕು, ಇನ್ನೊಂದು ಸಣ್ಣ ಒಂದು 4-5 ಪಾರ್ಕ್ಗಳು. ನೀವು ಅದನ್ನೇ ಕೊಲ್ಲಿಕ್ಕೆ ಹೊರಟಿದ್ದೀರಿ ಅಂದರೆ ಆಧುನಿಕತೆಯ ಹೆಸರಿನಲ್ಲಿ ಅದರಂಥ ಶತಮೂರ್ಖತನದ ಒಂದು ಅಭಿವೃದ್ಧಿ ಕೆಲಸ ಇನ್ನೆಲ್ಲೂ ಇಲ್ಲ. ಇವರು ಮಾಡೋ ಕೆಲಸಗಳಿಗೆಲ್ಲವೂ ನಾವು ನ್ಯಾಯಾಲಯದ ಬಾಗಿಲು ತಟ್ಟಬೇಕು. ನ್ಯಾಯಾಲಯದವರು ಅದೆಷ್ಟು ಮರ ಕಡಿತೀರಿ, ಲೆಕ್ಕಾಚಾರ ಏನು ಮಾಡಿದ್ದೀರಿ, ತಗೊಂಬಂದು ಕೊಡ್ರಿ ಅಂತ. ಈ ಮಧ್ಯದಲ್ಲಿ ಟೆಂಡರ್ಗಳನ್ನು ಕರೆದಾಗೋಗ್ಬಿಟ್ಟಿದೆ. ಲಾಲ್ಬಾಗ್ ಕೆಳಗಡೆಯಿಂದ ಟನಲ್ ಮಾಡೋದಕ್ಕೆ ಟೆಂಡರ್ ಕರೆದಿದ್ದಾರೆ. ಅಂದರೆ ಇವ್ರಿಗೆ ತರಾತುರಿ ಎಲ್ಲಿದೆ ಅಂತ ಹೇಳಿದ್ರೆ ಸಾರ್ವಜನಿಕರನ್ನ ಕೂರಿಸಿ ಮಾತಾಡಿ ಆಮೇಲೆ ಇದರಲ್ಲಿ ಒಂದು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಮಾಡಿಸಿ ಮತ್ತು ಯಾವ್ದಾರು ಒಂದು ವರದಿ ತರಿಸಿ ಅದನ್ನು ಪಾರದರ್ಶಕತೆಯಿಂದ ನೋಡಪ್ಪ ಈ ಥರ ಆಗೋದಿಲ್ಲ, ನಾವು ಹಿಂಗೆಲ್ಲ ಮಾಡ್ತೀವಿ ಅಂತ ಎಂದೂ ಹೇಳಿಲ್ಲ. ರಸ್ತೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಟನಲ್ ರಸ್ತೆ. ಈ ಟನಲ್ ರಸ್ತೆ ಲಾಲ್ಬಾಗ್ ಮುಖಾಂತರ ಸ್ಯಾಂಕಿ ಟ್ಯಾಂಕಿವರೆಗೂ ಕೂಡ ಹೋಗುತ್ತೆ. ಎಲ್ಲ ನಿಮಗೆ ಗೊತ್ತಿರೋ ವಿಚಾರ. ಸುಮಾರು 17 ಕಿಲೋಮೀಟರ್ ಕ್ರಮಿಸುವಂತಹ ಈ ಟನಲ್ ರಸ್ತೆಯ ಕಾಮಗಾರಿ ಸ್ಯಾಂಕಿ ಕೆರೆ ಮೇಲೆ ಕಣ್ಣು ಹಾಕಿದೆ. ಬೆಂಗಳೂರಿನ ಸುಪ್ರಸಿದ್ಧ ಸ್ಯಾಂಕಿ ಕೆರೆಗೂ ಕೂಡ ಅಪಾಯ ಎದುರಾಗಿದೆ. ಬೆಂಗಳೂರಿನ ಮಲ್ಲೇಶ್ವರದ ಜನತೆಗೆ ಈಗ ಡವಡವ ಶುರುವಾಗಿದೆ. ಸ್ಯಾಂಕಿ ಕೆರೆ ಬಳಿ ಟನಲ್ ರೋಡ್ ಎಕ್ಸಿಟ್ ರ್ಯಾಂಪ್ ಅನ್ನ ಮಾಡೋದಕ್ಕೆ ಇವರು ಪ್ಲಾನ್ ಮಾಡಿದ್ದಾರೆ. ಟಿ.ವಿ. ರಾಮನ್ ರಸ್ತೆಯಲ್ಲಿ ಇರುವ ಈ ಸ್ಯಾಂಕಿ ಕೆರೆ ಇದೆಯಲ್ಲ, ಇಲ್ಲಿ ಈ ರ್ಯಾಂಪ್ ಮಾಡೋದಕ್ಕೇನಾದ್ರೂ ಹೊರಟ್ರೆ ಅಲ್ಲಿ ಏನೇನು ಸಾಧಕ ಬಾಧಕಗಳ ಬಗ್ಗೆ ಇವರೇನಾದ್ರೂ ವಿಚಾರ ಮಾಡಿದ್ದಾರಾ? ವೈಜ್ಞಾನಿಕವಾಗಿ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿದ್ದಾರಾ? ಸ್ಯಾಂಕಿ ಕೆರೆ ಟನಲ್ ರೋಡ್ ಎಕ್ಸಿಟ್ ರ್ಯಾಂಪ್ ಮಾಡೋದಕ್ಕೆ ಇವರ ಲೆಕ್ಕಾಚಾರ. ಪಥದ ಅಲೈನ್ಮೆಂಟ್ ಬದಲಾವಣೆ, ಸ್ಯಾಂಕಿ ಕೆರೆ ಪಕ್ಕ ರ್ಯಾಂಪ್ ಮಾಡ್ತಾರೆ. ಸಿ.ವಿ. ರಾಮನ್ ರಸ್ತೆಯಲ್ಲಿ ಪ್ರವೇಶ ನಿರ್ಗಮನ ರ್ಯಾಂಪ್ಗೆ ಸ್ಯಾಂಕಿ ಕೆರೆಯಲ್ಲಿ ಹೆಚ್ಚುವರಿ ರ್ಯಾಂಪ್ ಸೇರಿಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಗಾಲ್ಫ್ ಮೈದಾನ ಕೆಳಭಾಗದಿಂದ ನಿರ್ಗಮನ ರ್ಯಾಂಪ್ ಆರಂಭ ಆಗುತ್ತೆ. ಸ್ಯಾಂಕಿ ರಸ್ತೆಯ ಕೆರೆ ದಡದಲ್ಲಿ ರ್ಯಾಂಪ್ ಮುಕ್ತಾಯ ಆಗುತ್ತೆ. ಸ್ಯಾಂಕಿ ಟ್ಯಾಂಕ್ಗೇನಾದ್ರೂ ನೀವು ಟನಲ್ ಮಾಡ್ತೀನಿ ಅಂದರೆ ಮುಂದೆ ಸ್ಯಾಂಕಿ ಸ್ಟೇಡಿಯಂ ಆಗುತ್ತದೆ, ನೀರಿರೋದಿಲ್ಲ. ಲಾಲ್ಬಾಗ್ನಲ್ಲಿ ಏನೋ ಒಂದು ಬೆಂಗಳೂರು ನಗರದ ಜನತೆಗೆ ಒಂದಷ್ಟು ಒಳ್ಳೆಯ ವಾತಾವರಣ ಬೇಕು ಅಂತ ಹೇಳಿದ್ರೆ ಲಾಲ್ಬಾಗು ನಮಗೊಂದು ಲಂಗ್ ಸ್ಪೇಸ್ ಅಂತ ಏನು ಹೇಳ್ತೀರಿ, ಕಬ್ಬನ್ ಪಾರ್ಕು, ಇನ್ನೊಂದು ಸಣ್ಣ ಒಂದು 4-5 ಪಾರ್ಕ್ಗಳು. ನೀವು ಅದನ್ನೇ ಕೊಲ್ಲಿಕ್ಕೆ ಹೊರಟಿದ್ದೀರಿ ಅಂದರೆ ಆಧುನಿಕತೆಯ ಹೆಸರಿನಲ್ಲಿ ಅದರಂಥ ಶತಮೂರ್ಖತನದ ಒಂದು ಅಭಿವೃದ್ಧಿ ಕೆಲಸ ಇನ್ನೆಲ್ಲೂ ಇಲ್ಲ. ಇವರು ಮಾಡೋ ಕೆಲಸಗಳಿಗೆಲ್ಲವೂ ನಾವು ನ್ಯಾಯಾಲಯದ ಬಾಗಿಲು ತಟ್ಟಬೇಕು. ನ್ಯಾಯಾಲಯದವರು ಅದೆಷ್ಟು ಮರ ಕಡಿತೀರಿ, ಲೆಕ್ಕಾಚಾರ ಏನು ಮಾಡಿದ್ದೀರಿ, ತಗೊಂಬಂದು ಕೊಡ್ರಿ ಅಂತ. ಈ ಮಧ್ಯದಲ್ಲಿ ಟೆಂಡರ್ಗಳನ್ನು ಕರೆದಾಗೋಗ್ಬಿಟ್ಟಿದೆ.
ಲಾಲ್ಬಾಗ್ ಕೆಳಗಡೆಯಿಂದ ಟನಲ್ ಮಾಡೋದಕ್ಕೆ ಟೆಂಡರ್ ಕರೆದಿದ್ದಾರೆ. ಅಂದ್ರೆ ಇವ್ರಿಗೆ ತರಾತುರಿ ಎಲ್ಲಿದೆ ಅಂತ ಹೇಳಿದ್ರೆ ಸಾರ್ವಜನಿಕರನ್ನ ಕೂರಿಸಿ ಮಾತಾಡಿ ಆಮೇಲೆ ಇದರಲ್ಲಿ ಒಂದು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಮಾಡಿಸಿ ಮತ್ತೆ ಯಾವ್ದಾರ ಒಂದು ವರದಿ ತರಿಸಿ ಅದನ್ನ ಪಾರದರ್ಶಕತೆಯಿಂದ ನೋಡಪ್ಪ ಈ ಥರ ಆಗೋದಿಲ್ಲ,